ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ವಿಧಾನ ಪರಿಷತ್ ಚುನಾವಣೆ ಇದೇ ಜೂನ್ 3ರಂದು ನಡೆಯಲಿದ್ದು ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ ಅವರು ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಸತತವಾಗಿ ಕಳೆದ 18 ವರ್ಷಗಳಿಂದ ಶಿಕ್ಷಕರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಜೊತೆಗೆ ಏಳು ಬೀಳುಗಳನ್ನು ನೋಡಿರುವಂತಹ ವ್ಯಕ್ತಿ, ವಿದ್ಯಾವಂತರಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಸುಮಾರು 20-25 ಸಾವಿರ ಶಿಕ್ಷಕ ಮತದಾರರಿದ್ದು, ಪ್ರಜ್ಞಾವಂತ ಶಿಕ್ಷಕರು ನಮ್ಮ ಅಭ್ಯರ್ಥಿ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಬೇಕು ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಅಭ್ಯರ್ಥಿ ಈಗಾಗಲೇ 2-3 ಬಾರಿ ಕ್ಯಾಂಪೇನ್ ಮಾಡಿದ್ದಾರೆ. ನಾವು ಸಹ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿದ್ದೇವೆ, ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದೇವೆ. ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ ಅವರು ಗೆಲ್ಲುವ ಸೂಚನೆ ಈಗಾಗಲೇ ನಮಗೆ ಸಿಕ್ಕಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದು ಘೋಷಣೆ ಆಗಿ ಇದೇ 3ನೇ ತಾರೀಕು, ಬರೋ ತಿಂಗಳು 3ನೇ ತಾರೀಕು ಮತದಾನ ಏನು ನಿಗದಿಯಾಗಿದೆ. ಅದರ ಅಂಗವಾಗಿ ನಾವು ಇವತ್ತು ನಮ್ಮ ಎನ್ಡಿಎ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ ಅವರು ಏನು ಕ್ಯಾಂಡಿಡೇಟ್ ಆಗಿದ್ದಾರೆ, ಸುಮಾರು ಅವರು 18-20 ವರ್ಷ ಶಿಕ್ಷಕರ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿಕೊಂಡು ಸಾಕಷ್ಟು ಇರ್ತಕ್ಕಂಥ ಏಳು ಬೀಳುಗಳನ್ನು ನೋಡಿರ್ತಕ್ಕಂಥ ವ್ಯಕ್ತಿ. ಒಬ್ಬ ವಿದ್ಯಾವಂತರಾಗಿ ಅದೇ ಕ್ಷೇತ್ರದಲ್ಲಿ ಸಾಕಷ್ಟು ಸರ್ಕಾರಗಳಲ್ಲಿ ಕೆಲಸ ಮಾಡಿ ಅವರು ಇದೇ ನಮ್ಮ ಜಿಲ್ಲೆಯವರಾಗಿದ್ದು, ಈ ಕ್ಷೇತ್ರ ಬಂದು 5 ಜಿಲ್ಲೆಯ ಅವರ ಕ್ಷೇತ್ರ ಆಗಿರ್ತದೆ. ಸಾಕಷ್ಟು 20-25 ಸಾವಿರ ಮತ ಶಿಕ್ಷಕರು ಮತ ಮಾಡ್ತಕ್ಕಂಥ ಚುನಾವಣೆ ಇದು. ಬುದ್ಧಿಶಾಲಿಗಳ ಮತದಾನ ಮಾಡ್ತಕ್ಕಂಥ ಚುನಾವಣೆ. ನಾರಾಯಣಸ್ವಾಮಿ ಅವರು ಈಗಾಗಲೇ ಅವರು 2-3 ಬಾರಿ ಎಲ್ಲ ಕ್ಯಾಂಪೇನ್ ಮುಗಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಪಕ್ಷದಿಂದ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು ಈ ಶಿಡ್ಲಘಟ್ಟ ಟೌನಲ್ಲಿ ಇರ್ತಕ್ಕಂಥ ಸುಮಾರು 10-11 ಶಾಲೆಗಳಿಗೆ ಕಾಲೇಜುಗಳಿಗೆ ಇವತ್ತು ನಾವು ಭೇಟಿ ಮಾಡಿ ಎಲ್ಲ ಒಂದು ಶಿಕ್ಷಕರನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಇವತ್ತು ನಾವೆಲ್ಲ ಮತ ಕೇಳಿದ್ದೀವಿ. ಎಲ್ಲರೂ ನಮ್ಗೆ ಇವತ್ತು ನೋಡಿದ ವಾತಾವರಣ ಅವರಿಗೆ ಗೆಲ್ಲುವ ಮುನ್ಸೂಚನೆ ಇರೋದರಿಂದ ಎಲ್ಲ ಕೂಡ ಅವರಿಗೆ ಮತ ಮಾಡ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಶಿಕ್ಷಕರನ್ನು ನೋಡಿ ಮಾತಾಡಿ ಬಂದಾದಮೇಲೆ ನಾಳೆ ಒಂದು ದಿವಸ ನಾವು ರೂರಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲು ಕಾಲೇಜುಗಳನ್ನು ಕೂಡ ನಾಳೆ ಭೇಟಿ ಮಾಡ್ತಾಯಿದ್ದೀವಿ, ಮತಯಾಚನೆ ಮಾಡ್ತಾಯಿದ್ದೀವಿ. ಆ ಅಂಗವಾಗಿ ತಮ್ಮನ್ನೆಲ್ಲ ಕರೆದು ಇವತ್ತು ತಮ್ಮ ಮುಖಾಂತರ ಎಲ್ಲ ನಮ್ಮ ಮತ ಬಾಂಧವರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಪ್ರಜ್ಞಾವಂತ ಕ್ಷೇತ್ರ, ಒಂದು ಮತದಾನ ಮಾಡ್ತಕ್ಕಂಥ ಎಲ್ಲ ಒಂದು ಶಿಕ್ಷಕರು ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಯಾರಿಗೆ ಒಂದು ಅರಿವಿದೆ, ಯಾರಿಗೊಂದು ಆಸಕ್ತಿ ಇದೆ, ಯಾರು ದುಡಿತಾರೆ, ಯಾರು ಒಂದು ಕೆಲಸ ಮಾಡ್ತಾರೆ ಅಂಥವ್ರನ್ನ ಅವ್ರನ್ನೆಲ್ಲ ಯೋಚನೆ ಮಾಡಿ ಮತ ಮಾಡಬೇಕಂತ ನಮ್ಮೆಲ್ಲ ಒಂದು ಮತದಾರರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ವಿಧಾನ ಪರಿಷತ್ ಎನ್ಡಿಎ ಮೈತ್ರಿ ಅಭ್ಯರ್ಥಿಯ ಮೇಲೆ ಪರಿಣಾಮ ಬೀರುತ್ತದೆಯಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಜ್ವಲ್ ರೇವಣ್ಣರವರ ಮೇಲೆ ಇರುವ ಆರೋಪ ಅದು ಅವರ ವೈಯಕ್ತಿಕವಾದದ್ದು, ಅದಕ್ಕೂ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ. ಎಫ್ಐಆರ್ ಆಧರಿಸಿ ಈಗಾಗಲೇ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಸಹ ಪ್ರಜ್ವಲ್ ರೇವಣ್ಣರವರನ್ನು ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಇದ್ಯಾವುದು ನಮಗೆ ಪರಿಣಾಮ ಬೀರುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ರು. ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಅಪರಾಧಗಳಿರ್ಬೋದು, ಇದು ಅಪರಾಧ ಅಂತ ಈಗ ಪ್ರೂವ್ ಮಾಡಬೇಕಂತ ಈಗ ಆಲ್ರೆಡಿ ಅವ್ರ ಮೇಲೆ ಇರ್ತಕ್ಕಂಥ ಎಫ್ಐಆರ್ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಯಾವುದೇ ಪಕ್ಷದ ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ ಅವರನ್ನು ಜಯಶೀಲರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದೇವೆ. ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕ ವೃಂದದವರು ಧ್ವನಿಯಾಗಿ ಸರ್ಕಾರದ ಮೇಲೆ ಒತ್ತಡ ತರುತ್ತಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಬಾರಿಯೂ ಎಲ್ಲ ಶಿಕ್ಷಕ ವೃಂದದವರು ಹೆಚ್ಚಿನ ಬಹುಮತ ನೀಡಿ ಗೆಲ್ಲುವ ಸೂಚನೆ ನೀಡಿದ್ದಾರೆ ಎಂದು ತಿಳಿಸಿದರು.
ಸ್ಪರ್ಧೆ ಮಾಡಿರ್ತಕ್ಕಂಥ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿಯವರು ಅವರ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಮುಖಂಡರು ಇವತ್ತು ಬೆಳಗ್ಗೆಯಿಂದ ಶಿಡ್ಲಘಟ್ಟ ಪಟ್ಟಣದ ಸುಮಾರು 11 ಶಾಲಾ ಕಾಲೇಜಿಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಮತದಾರರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಆ ಸಂಸ್ಥೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ಅವರೆಲ್ಲರ ಮನವೊಲಿಸಿ ವೈ ಎ ನಾರಾಯಣ ಸ್ವಾಮಿಯವರು ಸುಮಾರು 18 ವರ್ಷಗಳಿಂದ ಸತತವಾಗಿ ಈ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆಯಲ್ಲಿ 3 ಬಾರಿ ಜಯಗಳಿಸಿ ಶಿಕ್ಷಕರ ಸಮಸ್ಯೆಗಳಿಗೆ, ಖಾಸಗಿ ಶಾಲೆಗಳ ಸಮಸ್ಯೆಗೆ ಅವರೆಲ್ಲ ರೀತಿಯಲ್ಲೂ ಅವರು ಸ್ಪಂದಿಸಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವಿಧಾನ ಪರಿಷತ್ತಲ್ಲಿ ಇವರ ಪರವಾಗಿ ಅತ್ಯಂತ ಗಟ್ಟಿ ಧ್ವನಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರು ಕೇವಲ ಚುನಾವಣೆ ಸಂದರ್ಭದಲ್ಲ, ಅವರ ಪ್ರತಿ 360 ದಿನ ಕೂಡ ಅವರು ಶಿಕ್ಷಕರ ಬಗ್ಗೆ, ಖಾಸಗಿ ಶಾಲೆಗಳ ಬಗ್ಗೆ, ಆ ಶಾಲೆಯ ಏನು ಮಾಲೀಕರ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆ ಬಂದು ಸರ್ಕಾರದಲ್ಲಿ ಹೋರಾಟ ಮಾಡಿ ಅದಕ್ಕೆ ಒಂದು ಫಲಿತಾಂಶವನ್ನು ಕೊಡುವಂಥ ಉತ್ತಮವಾದ ಫಲಿತಾಂಶ ಕೊಡುವಂಥ ವ್ಯಕ್ತಿ. ಇವೆಲ್ಲವನ್ನು ಕೂಡ ನಾವು ಮತದಾರರ ಗಮನಕ್ಕೆ ತಂದು ಅವರ ಮನ ಪರಿವರ್ತನೆ ಮಾಡಿ ಖಂಡಿತ ಅಂಥ ಒಬ್ಬ ಜನಪ್ರತಿನಿಧಿಯನ್ನು ಕಳಿಸ್ಕೊಟ್ರೆ ನಿಮ್ಮ ಧ್ವನಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಅವರು ಧ್ವನಿಯಾಗಿ ಮಾತಾಡಿ ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತೇಳಿ ಅವರ ಮನವೊಲಿಸಿದ್ವಿ. ಖಂಡಿತ ಬಹುತೇಕ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿರುವಂಥ ಎಲ್ಲ ಶಿಕ್ಷಕ ವೃಂದವರು ಕೂಡ ಅವರಿಗೆ ಅಚ್ಚುಮೆಚ್ಚರಾಗಿದ್ದಾರೆ. ಅವರು ಸತತವಾಗಿ ಅವರ ಸಂಪರ್ಕದಲ್ಲಿದ್ದಾರೆ. ಎಲ್ಲರೂ ಕೂಡ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೆಚ್ಚಿನ ಬಹುಮತ ನಮ್ಮ NDA ಅಭ್ಯರ್ಥಿಯಾದಂಥ ವೈ ಎ ನಾರಾಯಣ ಸ್ವಾಮಿ ಕೊಡುವ ಒಂದು ಎಲ್ಲ ಸೂಚನೆಗಳು ಕೂಡ ನಮಗೆ ಕಂಡುಬಂದಿದೆ. ಆ ಜೊತೆಗೆ ವಿಶೇಷವಾಗಿ ಅವರದೇ ಆದ ಒಂದು ತಂಡದಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ಭೇಟಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ಪಕ್ಷದ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಮತದಾರರು ಕೂಡ ಎಲ್ಲೋ ಒಂಥರ ಶಕ್ತಿ, ಹುಮ್ಮಸ್ಸು ಬಂದಿದೆ. ಈ ನಿಟ್ಟಿನಲ್ಲಿ ಈ ನಾಳೆ 3ನೇ ತಾರೀಕು ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ NDA ಅಭ್ಯರ್ಥಿಯಾದಂಥ ವೈ ಎ ನಾರಾಯಣ ಸ್ವಾಮಿಗೆ ಅತ್ಯಂತ ಹೆಚ್ಚಿನ ಬಹುಮತ ಬರ್ತಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ, ಬಿಜೆಪಿ ಮುಖಂಡರಾದ ಸುರೇಂದ್ರಗೌಡ, ನಾರ್ತ್ ಈಸ್ಟ್ ಪ್ರಾಪರ್ಟಿ ಸುರೇಶ್, ಒಬಿಸಿ ಮೋರ್ಚಾ ಆಂಜನೇಯ ರೆಡ್ಡಿ, ವೆಂಕಟೇಶ್ ಚಾತುರ್ಯ, ಮಂಜುಳಮ್ಮ, ನಗರ ಘಟಕ ಅಧ್ಯಕ್ಷ ನರೇಶ್, ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್.